ಮೊದಲು ರಾಜಕಾರಣ ಕೆಟ್ಟಿತ್ತು, ಈಗ ಎಲ್ಲ ವಿವಿಧಗಳಲ್ಲಿ ಕೆಟ್ಟುಬಿಟ್ಟಿದೆ. ನಮ್ಮ ಕಡೆ ಈ ದೇಶದಲ್ಲಿ ನಾನು ಬಹಿರಂಗವಾಗಿ ಹೇಳಕ್ಕೆ ಕೂಡ ಇಚ್ಛೆ ಬಯಸ್ತೀನಿ, ಎಲ್ಲ ವ್ಯವಸ್ಥೆಗಳು, ಪೊಲಿಟಿಕಲ್ ಸಿಸ್ಟಮ್ ಕೆಟ್ಟೋಗಿದೆ, ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಕೆಟ್ಟೋಗಿದೆ, ಮೀಡಿಯಾ ಅಂತೂ ಹದಗೆಟ್ಟೋಗಿದೆ, ಜುಡಿಷಿಯರಿನೂ ಈಗ ಜನರಲ್ಲಿ ಮೊದಲಿರ್ತಕ್ಕಂಥ ನಂಬಿಕೆಯಲ್ಲಿರ್ತಕ್ಕಂಥ ಇವತ್ತು ಸುದ್ದಿಗಳನ್ನ ನೋಡ್ತಾ ಇದ್ದೀವಿ. ಸೊ ಇನ್ನೇನು ಉಳಿತೇನೆ ಈ ದೇಶದಲ್ಲಿ? ಎಲ್ಲ ವ್ಯವಸ್ಥೆಗಳು ಕರಪ್ಟ್ ಆದಮೇಲೆ ಮತ್ತು ಇಂಥ ದೊಡ್ಡ ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಏನು ಯೋಚನೆ ಮಾಡ್ಬೋದು? ಸೊ ಹಂಗಾಗಿ ಎಸ್ಪೆಷಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನೋ ಇವು ಅದಾನಿಯವರು ಅಂಬಾನಿಯವರು ಅವರೇ ದುಡ್ಡು ಹಾಕಿರ್ತಕ್ಕಂಥ ಮೀಡಿಯಾಗಳು, ಬಹುತೇಕ ಎಲ್ಲ ಚಾನೆಲ್ಗಳು ಅವ್ರ ಹತ್ರ ಡೈರೆಕ್ಟಾಗಿ ಕಂಟ್ರೋಲ್ ಇದ್ದಾವೆ. ಮತ್ತು ಅವ್ರ ಪರವಾಗಿ, ಸರ್ಕಾರದ ಪರವಾಗಿ. ಸೊ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ವ್ಯವಸ್ಥೆಯಲ್ಲಿ 100% ಮೊದಲು 10 ವರ್ಷದಿಂದ ಯಾವನೇನು ಭಾಷಣ ಮಾಡ್ತಿದ್ದ, 10 ವರ್ಷ ಆದಮೇಲೆ ಯಾವ ರೀತಿ ಭಾಷಣ ಮಾಡ್ತದೆ ನೋಡಿದ್ರೆ ಸಂಪೂರ್ಣ ನೇರವಾಗಿ ಅವ್ರ ಪರನೇ ಇದಿರ್ತಕ್ಕಂಥದ್ದು. ಇದಕ್ಕೆ ಜನ ಅರ್ಥ ಮಾಡ್ಕೊಳ್ತಾರೆ. ಇಟ್ ವಿಲ್ ಟೇಕ್ ಟೈಮ್, ಯಾಕಂದರೆ ಇಷ್ಟು ದೊಡ್ಡ ದೇಶ ಇದೆ, ಜನ ಅರ್ಥ ಮಾಡ್ಕೊಳ್ತಾರೆ. ಸೊ ಅದು ಹತ್ರ ಬಂದಿದೆ, ಭಾಳ ದೂರ ಇಲ್ಲ ಈಗ.